ನಮಸ್ಕಾರ, ನಾನು ಚೈತ್ರ ರಾಜ್. ಡೀಲ್ ಮಾಸ್ಟರ್ ಸ್ಯಾಂಟ್ರೋ ರವಿ ನ್ಯಾಯಾಧೀಶರ ಎದುರು ಹಾಜರಾಗಿದ್ದಾನೆ. ಮೈಸೂರಿನ ವಾಲ್ಮೀಕಿ ರಸ್ತೆಯಲ್ಲಿರೋ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲಾಗಿದೆ. ಸ್ಯಾಂಟ್ರೋ ರವಿ ಸೇರಿದಂತೆ 3 ಆರೋಪಿಗಳನ್ನ ಜಡ್ಜ್ ಎದುರು ಹಾಜರುಪಡಿಸಲಾಗಿದೆ. ಡೀಲ್ ಮಾಸ್ಟರ್ ಸ್ಯಾಂಟ್ರೋ ರವಿ ನ್ಯಾಯಾಧೀಶರ ಎದುರು ಕೊನೆಗೂ ಹಾಜರಾಗಿದ್ದಾನೆ. ಮೈಸೂರಿನ ವಾಲ್ಮೀಕಿ ರಸ್ತೆಯಲ್ಲಿರೋ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲಾಗಿದೆ. ಸ್ಯಾಂಟ್ರೋ ರವಿ ಸೇರಿದಂತೆ 3 ಆರೋಪಿಗಳು ಜಡ್ಜ್ ಎದುರು ಹಾಜರಾಗಿದ್ದಾರೆ. ಪೊಲೀಸರು ಈ ಬೆನ್ನಲ್ಲೇ ಸಾಕಷ್ಟು ವಿಚಾರಣೆಗೆ ಆತನನ್ನ ಒಳಪಡಿಸಿ ಕೊನೆಗೂ ಈಗ ಮೈಸೂರಿನ ವಾಲ್ಮೀಕಿ ರಸ್ತೆಯಲ್ಲಿರೋ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದ್ದಾರೆ. ಈಗ ಪೊಲೀಸರು ಕೂಡ 15 ದಿನಗಳ ಕಸ್ಟಡಿಗೆ ಒಪ್ಪಿಸಿ ಅನ್ನುವಂತಹ ಮನವಿಯನ್ನ ಸಹ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಸ್ಯಾಂಟ್ರೋ ರವಿ ಸಾಕಷ್ಟು ಕೇಸ್ಗಳಲ್ಲಿ ಭಾಗಿಯಾಗಿದ್ದಾನೆ. ಈತನನ್ನ ಹುಡುಕಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟಿದ್ರು. ಕೊನೆಗೂ ಈ ಸ್ಯಾಂಟ್ರೋ ರವಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಿಲಾಡಿ ಸ್ಯಾಂಟ್ರೋ ರವಿ ಕೊನೆಗೂ ಅಂಧರಾಗಿದ್ದಾರೆ. ನಿನ್ನೆ ರಾತ್ರಿ ಮೈಸೂರಿಗೆ ಕರ್ಕೊಂಡು ಹೋಗಲಾಗಿತ್ತು. ಮೈಸೂರಿನ ವಾಲ್ಮೀಕಿ ರಸ್ತೆಯಲ್ಲಿರೋ ನ್ಯಾಯಾಧೀಶರ ಮನೆಗೆ ಈತನನ್ನ ಹಾಜರುಪಡಿಸಲಾಗಿದೆ. ಸ್ಯಾಂಟ್ರೋ ರವಿ ಸೇರಿದಂತೆ 3 ಆರೋಪಿಗಳನ್ನ ಜಡ್ಜ್ ಎದುರು ಹಾಜರುಪಡಿಸಲಾಗಿದೆ. ಡೀಲ್ ಮಾಸ್ಟರ್ ಸ್ಯಾಂಟ್ರೋ ರವಿ ಕೊನೆಗೂ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ. ಈತ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ಸಿದ್ದ. ಪೊಲೀಸರ ಕಣ್ತಪ್ಪಿಸಿ ಸಾಕಷ್ಟು ಕಡೆಗಳಲ್ಲಿ ಈತ ಮಾರುವೇಷದಲ್ಲಿ ಓಡಾಡ್ತಾ ಇದ್ದ. ಆತನ ಹಿಂದಿನ ಚಿತ್ರಗಳನ್ನ ನೀವು ನೋಡಬಹುದು. ಈತ ಈಗ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಪೊಲೀಸರಿಗೆ ಕಣ್ತಪ್ಪಿಸಿ ಈತ ಓಡಾಡ್ತಾ ಇದ್ದ. ಈಗ ಕಿಲಾಡಿ ಸ್ಯಾಂಟ್ರೋ ರವಿ ಕೊನೆಗೂ ಅಂಧರಾಗಿದ್ದಾನೆ. ಪೊಲೀಸರು ಈತನನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಡೀಲ್ ಮಾಸ್ಟರ್ ಸ್ಯಾಂಟ್ರೋ ರವಿ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾನೆ. ಮೈಸೂರಿನ ವಾಲ್ಮೀಕಿ ರಸ್ತೆಯಲ್ಲಿರೋ ನ್ಯಾಯಾಧೀಶರ ಮನೆಗೆ ಈತನನ್ನ ಹಾಜರುಪಡಿಸಲಾಗಿದೆ. ಚಂದ್ರಣ್ಣ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕಿಲಾಡಿ ಸ್ಯಾಂಟ್ರೋ ರವಿ ಕೊನೆಗೂ ಕೂಡ ಅಂಧರಾಗಿದ್ದಾನೆ. ಪೊಲೀಸರು ಈತನನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ನ್ಯಾಯಾಧೀಶರ ಮುಂದೆ ಈತನನ್ನ ಹಾಜರುಪಡಿಸಿದಾರಾ? ಈಗ ಪೊಲೀಸರು ನ್ಯಾಯಾಧೀಶರ ಮುಂದೆ ಏನ್ ಮನವಿ ಮಾಡ್ಕೊಂಡಿದ್ದಾರೆ? ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಲ್ಲಿ? ಚೈತ್ರ, ಮೈಸೂರಿನ ವಿಜಯನಗರ ಪೊಲೀಸರು ಇವತ್ತು ಇಡೀ ದಿನ ಕೂಡ ಅಷ್ಟೇ ಸ್ಯಾಂಟ್ರೋ ರವಿ ಮತ್ತು ಆತನ ಜೊತೆ ಬಂಧನ ಆಗಿದ್ದಂತ ಇಬ್ಬರನ್ನು ಕೂಡ ಅಷ್ಟೇ ತೀವ್ರ ವಿಚಾರಣೆಯನ್ನು ಕೂಡ ಮಾಡಿದ್ರು. ಮೊದಲನೇಗೆ ಮೈಸೂರು ಕಮಿಷನರ್ ರಮೇಶ್ ಬಾನತ್ ಅವರು ಕೂಡ ವಿಚಾರಣೆ ಮಾಡ್ತಾರೆ. ಇದಾದಂತ ಬಳಿಕ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಕೂಡ ಅಷ್ಟೇ ವಿಜಯನಗರ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಸ್ಯಾಂಟ್ರೋ ರವಿಯನ್ನು ಸುಮಾರು 1.5 ಗಂಟೆಗಳ ಕಾಲ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ವಿಚಾರಣೆ ಎಲ್ಲವೂ ಕೂಡ ಆದಂತಹ ಬಳಿಕ ಈಗ ಸಂಜೆ ವೇಳೆಗೆ ವಾಲ್ಮೀಕಿ ರಸ್ತೆಯಲ್ಲಿರುವಂತಹ ನ್ಯಾಯಾಧೀಶರ ಮನೆಗೆ ಈಗಾಗಲೇ ಸ್ಯಾಂಟ್ರೋ ರವಿ ಮತ್ತು ಆತನ ಜೊತೆ ಬಂಧನ ಆಗಿದ್ದಂತ ಇಬ್ಬರನ್ನು ಕೂಡ ಈಗಾಗಲೇ ಕರ್ಕೊಂಡು ಬಂದಿರುವಂತದ್ದು. ಸದ್ಯಕ್ಕೆ ಪೊಲೀಸರು ನ್ಯಾಯಾಧೀಶರಿಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂತಿರುವಂತದ್ದು. 376 ಅತ್ಯಾಚಾರದಂತಹ ಪ್ರಕರಣ ಮತ್ತು ಈಗಾಗಲೇ ಆತನ ಮೇಲೆ ಸಾಕಷ್ಟು ಪ್ರಕರಣಗಳಿರುವಂತಹ ಕಾರಣಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಅತ್ಯಗತ್ಯವಾಗಿದೆ. ಜೊತೆಗೆ ಈಗಾಗಲೇ ಸ್ಥಳ ಮಹಾಜರನ್ನು ಕೂಡ ಅಷ್ಟೇ ಮಾಡಬೇಕಂತ ಅಗತ್ಯತೆ ಇರುವಂತಹ ಕಾರಣಕ್ಕೋಸ್ಕರ ನಮ್ಗೆ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ಕೊಡುವಂತ ಈಗಾಗಲೇ ಮನವಿಯನ್ನು ಕೂಡ ಮಾಡ್ಕೊಂತಿರುವಂತದ್ದು. ಒಂದು ಕಡೆ 15 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡುವಂತ ಇವರು ಮನವಿ ಕೂಡ ಮಾಡ್ಕೊಂತಿದ್ರು. ಆದ್ರೆ ಸದ್ಯಕ್ಕೆ ಈಗಾಗಲೇ ನ್ಯಾಯಾಧೀಶರು ಕೂಡ ಅಷ್ಟೇ ಒಂದು ಕಡೆ ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಿ ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತಹ ಉದ್ದೇಶ ಏನು ಅಂತಂದ್ರೆ, ಇವತ್ತು ಕೋರ್ಟ್ ರಜೆ ಇತ್ತು. ಕೋರ್ಟ್ ರಜೆ ಇದ್ದಂತ ಕಾರಣಕ್ಕೋಸ್ಕರ ನ್ಯಾಯಾಧೀಶರ ಮನೆಗೆ ಏನು ಆರೋಪಿಗಳನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಿದ ಬಳಿಕ ಓಪನ್ ಕೋರ್ಟ್ ನಲ್ಲಿ ನೀವು ಏನಾದ್ರೂ ನಿಮ್ಮ ಕಸ್ಟಡಿಗೆ ಬೇಕಾದಂತ ವೇಳೆಯಲ್ಲಿ ಓಪನ್ ಕೋರ್ಟ್ ನಲ್ಲಿ ನೀವು ಕೇಳ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಕೂಡ ಅಷ್ಟೇ ನ್ಯಾಯಾಧೀಶರು ಹೇಳಿರುವಂತಹ ಕಾರಣಕ್ಕೋಸ್ಕರ ಸದ್ಯಕ್ಕೆ ಆತನನ್ನ ಈಗಾಗಲೇ ಜೈಲಿಗೂ ಕೂಡ ಅಷ್ಟೇ ಕಳಿಸ್ಕೊಡ್ತಾ ಇರುವಂತದ್ದು. ಸೋಮವಾರ ಬೆಳಿಗ್ಗೆ ಈತನನ್ನ ಓಪನ್ ಕೋರ್ಟ್ ನಲ್ಲಿ ಮತ್ತೆ ಪೊಲೀಸ್ ಕಸ್ಟಡಿಗೂ ಕೂಡ ಕೇಳ್ತಾ ಇರುವಂತದ್ದು. ಸದ್ಯಕ್ಕೆ ಸ್ಯಾಂಟ್ರೋ ರವಿ ವಾಲ್ಮೀಕಿ ರಸ್ತೆಯಲ್ಲಿರುವಂತಹ ಒಂದು ನ್ಯಾಯಾಧೀಶರ ಮನೆಯಲ್ಲಿರುವಂತದ್ದು. ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಆತನಿಗೆ ನ್ಯಾಯಾಂಗ ಬಂಧವನ್ನ ವಿಧಿಸಿರುವಂತಹ ಕಾರಣಕ್ಕೋಸ್ಕರ 14 ದಿನಗಳ ಕಾಲ ನ್ಯಾಯಾಂಗ ಬಂಧವನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಈಗ ಸದ್ಯಕ್ಕೆ ಆತನನ್ನ ಇಲ್ಲಿಂದ ನೇರವಾಗಿ ಜಡ್ಜ್ನ ಮನೆಯಿಂದ ಮೈಸೂರು ಜೈಲಿಗೂ ಕೂಡ ಆತನನ್ನ ಕರ್ಕೊಂಡು ಹೋಗ್ತಾರೆ. ಮೈಸೂರಿಗೆ ಜೈಲಿಗೆ ಇವತ್ತು ಆತನನ್ನ ಬಿಟ್ಟಂತ ಬಳಿಕ ಸೋಮವಾರ ಬೆಳಿಗ್ಗೆ 10 ಕೋರ್ಟ್ ಅಲ್ಲಿ ಓಪನ್ ಆದಂತ ಬಳಿಕ ಪೊಲೀಸರು ಒಂದು ಮನವಿಯನ್ನ ಕೂಡ ನ್ಯಾಯಾಧೀಶರಿಗೆ ಓಪನ್ ಕೋರ್ಟ್ ಅಲ್ಲಿ ಮಾಡ್ಕೊಂತಾರೆ. ಈ ಒಂದು ಆರೋಪಿಯನ್ನ ಇಂತಿಷ್ಟು
ದಿನಗಳ ಕಾಲ ಕಸ್ಟಡಿ ಕೊಡುವಂತ ಸದ್ಯಕ್ಕೆ 15 ದಿನಗಳ ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಬಹುತೇಕ ಇದೇ ಒಂದು ಮನವಿಯನ್ನು ಕೂಡ ಅಷ್ಟೇ ಸೋಮವಾರ ಓಪನ್ ಕೋರ್ಟ್ ನಲ್ಲಿ ಕೂಡ ಅಷ್ಟೇ ಪೊಲೀಸರು ಮಾಡ್ಕೊಳ್ತಾ ಇದ್ದು, ಬಹುತೇಕ ನ್ಯಾಯಾಧೀಶರು 15 ದಿನ ಕೊಡ್ತಾರ ಅಥವಾ 1 ವಾರ ಕೊಡ್ತಾರ ಅನ್ನೋದನ್ನು ಕೂಡ ನಾವು ಸೋಮವಾರ ನೋಡಬೇಕಾಗಿರುತ್ತೆ. ಚೈತ್ರ, ಮಂಜುನಾಥ್, ಇದೀಗ ಬರೀ ಸ್ಯಾಂಟ್ರೋ ರವಿಯನ್ನ ಮಾತ್ರ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆಯಾ? ಈತನ ಜೊತೆ ಇದ್ದಂತಹ ಇಬ್ಬರು ಆರೋಪಿಗಳನ್ನ ಸಹ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆಯಾ? ಮತ್ತೊಂದ್ ಕಡೆ ಇಲ್ಲಿ ಗಮನಿಸಬೇಕಾಗುತ್ತೆ ನಾವು, ಸ್ಯಾಂಟ್ರೋ ರವಿ ವಿಚಾರಣೆಗೆ ಬಂದಂತಹ ಪೊಲೀಸರ ಮೇಲೆಯೇ ಧಮಕಿ ಹಾಕ್ತಾನೆ ಅಂತಂದ್ರೆ ಈತ ಎಷ್ಟು ಸ್ಟ್ರಾಂಗ್ ಇರ್ಬೋದು, ಅಥವಾ ಈತನ ಹಿಂದೆ ಯಾರಾದ್ರೂ ಬೆನ್ನಿಗೆ ನಿಂತಿದ್ದಾರಾ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗಲ್ವಾ? ಎಸ್, ಖಂಡಿತವಾಗ್ಲೂ ಚೈತ್ರ. ಯಾಕಂದ್ರೆ ಮೈಸೂರಿನ ಪೊಲೀಸರು ಬೆಂಗಳೂರಿನ ಏರ್ಪೋರ್ಟ್ ನಿಂದ ಬೈ ರೋಡ್ ಕರ್ಕೊಂಡು ಬರ್ತಿದ್ದಂತ ಟೈಮ್ ನಲ್ಲೂ ಕೂಡ ಅಷ್ಟೇ ಆತನು ಒಂದಷ್ಟು ಹವಾಸ್ಗಳನ್ನ ಪೊಲೀಸರಿಗೆ ಹಾಕಿರುವಂತದ್ದು. ಅಂದ್ರೆ ನಾನು ಏನ್ ಗೊತ್ತಾ, ನನ್ನ ಹತ್ರ ಯಾರ್ಯಾರ್ದು ಎವಿಡೆನ್ಸ್ ಗಳಿದೆ ಗೊತ್ತಾ, ಅದೆಲ್ಲವನ್ನು ಕೂಡ ಬಿಟ್ರೆ ಏನಾಗುತ್ತೆ ಗೊತ್ತಾ ಅನ್ನೋ ಸಂಪರ್ಕದಲ್ಲಿರಿ. ಈಗ 15 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಸ್ಯಾಂಟ್ರೋ ರವಿಯನ್ನ ಒಪ್ಪಿಸಲಾಗಿದೆ. ಸ್ಯಾಂಟ್ರೋ ರವಿ 15 ದಿನ ನ್ಯಾಯಾಂಗ ಬಂಧನಕ್ಕೆ ಇದೀಗ ನ್ಯಾಯಾಧೀಶರು ಆದೇಶವನ್ನ ಕೊಟ್ಟಿದ್ದಾರೆ. ಈಗ ಪೊಲೀಸರು ಕೂಡ 15 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಿ ಅನ್ನುವಂತಹ ಮನವಿಯನ್ನ ಮಾಡಿದ್ರು. ಆದ್ರೆ ಇದೀಗ ನ್ಯಾಯಾಧೀಶರು ಸ್ಯಾಂಟ್ರೋ ರವಿಯನ್ನ 15 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇದೀಗ ಸ್ಯಾಂಟ್ರೋ ರವಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. 15 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಇದೀಗ ಜಡ್ಜ್ ನೀಡಿದ್ದಾರೆ. 15 ದಿನಗಳ ಕಸ್ಟಡಿಗೆ ಪೊಲೀಸರು ಕೇಳಿದ್ರು. ಈಗ ಸ್ಯಾಂಟ್ರೋ ರವಿಯನ್ನ 15 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುವಂತದ್ದು. ಡೀಲ್ ಮಾಸ್ಟರ್ ಸ್ಯಾಂಟ್ರೋ ರವಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಮೈಸೂರಿನ ವಾಲ್ಮೀಕಿ ರಸ್ತೆಯಲ್ಲಿರುವಂತಹ ನ್ಯಾಯಾಧೀಶರ ಮನೆಗೆ ಸ್ಯಾಂಟ್ರೋ ರವಿಯನ್ನ ಹಾಜರುಪಡಿಸಿದ್ರು. ಇದೀಗ 15 ದಿನಗಳ ಕಾಲ ಕಸ್ಟಡಿಗೆ ಪೊಲೀಸರು ಸಹ ಕೇಳಿದ್ರು. 15 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಈಗ ಜಡ್ಜ್ ಅನುಮತಿಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಮಂಜುನಾಥ್, ಇದೀಗ ನ್ಯಾಯಾಧೀಶರು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ತದನಂತರ ಈಗ ಪೊಲೀಸರ ಕ್ರಮ, ಮುಂದಿನ ಕಾನೂನು ಕ್ರಮಗಳಿಗೆ ಏನೇನ್ ಇರುತ್ತೆ ಅಂತ? ಎಸ್, ಖಂಡಿತವಾಗ್ಲೂ ಚೇತನ, ನಾವು ಇವಾಗ ಹೇಳಿದಂಗೆ ಪೊಲೀಸರು 15 ದಿನಗಳ ಕಾಲ ನಮಗೆ ಕಸ್ಟಡಿಗೆ ಕೊಡಿ. ಯಾಕಂದ್ರೆ ನಾವು ಸಾಕಷ್ಟು ಇನ್ವೆಸ್ಟಿಗೇಷನ್ ಅಗತ್ಯತೆ ಇರುವಂತದ್ದು. ಜೊತೆಗೆ ಆತ ಮಾತನಾಡಿರುವಂತಹ ಒಂದಷ್ಟು ಆಡಿಯೋಗಳು ಕೂಡ ವೈರಲ್ ಆಗಿತ್ತು. ಪೊಲೀಸರ ಜೊತೆ ಕೂಡ ಅಷ್ಟೇ ವರ್ಗಾವಣೆ ವಿಚಾರವಾಗಿ ಕೂಡ ಆತ ಮಾತುಕತೆಯನ್ನ ನಡೆಸಿದ್ದ. ಜೊತೆಗೆ ಆತನ ಹೆಂಡತಿ ಕೂಡ ಅಷ್ಟೇ ಅತ್ಯಾಚಾರದಂತಹ ಗಂಭೀರವಾದಂತಹ ಪ್ರಕರಣವನ್ನು ದಾಖಲು ಮಾಡಿರುವಂತದ್ದು. ಆ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಂತ ಒಂದಷ್ಟು ಇನ್ವೆಸ್ಟಿಗೇಷನ್ ಪರ್ಪಸ್ ಆಗಿ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕಾಗಿದೆ. ಜೊತೆಗೆ ಸ್ಥಳ ಮಹಜರನ್ನು ಮಾಡುವಂತ ಅಗತ್ಯತೆ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಟೆಕ್ನಿಕಲ್ ಆಗಿ ಕೂಡ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕಂದ್ರೆ ಸ್ಯಾಂಟ್ರೋ ರವಿ ಬಳಿ ಇದ್ದಂತ 2 ಫೋನ್ ಗಳನ್ನ ಮಾತ್ರ ಪೊಲೀಸರು ಇದುವರೆಗೂ ಸೀಸ್ ಮಾಡಿರುವಂತದ್ದು. ಇನ್ನೊಂದು ಫೋನ್ ಕೂಡ ಸಿಗಬೇಕಾಗಿದೆ, ಅದನ್ನು ಕೂಡ ಅಷ್ಟೇ ನಾವು ಸೀಸ್ ಮಾಡುವಂತ ಅಗತ್ಯತೆ ಇರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ 15 ದಿನಗಳ ಕಾಲ ನಮಗೆ ಪೊಲೀಸ್ ಕಸ್ಟಡಿಗೆ ಕೊಡಿ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ತನಿಖಾಧಿಕಾರಿಗಳು ಒಂದು ಮನವಿಯನ್ನ ನ್ಯಾಯಾಧೀಶರ ಬಳಿ ಮಾಡ್ಕೋತಾರೆ. ಆದ್ರೆ ಇವತ್ತು ಕೋರ್ಟ್ ರಜೆ ಇದ್ದಂತ ಕಾರಣಕ್ಕೋಸ್ಕರ ಅವರ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಿದ ಸಂದರ್ಭದಲ್ಲಿ ಸೋಮವಾರ ಓಪನ್ ಕೋರ್ಟ್ ಅಲ್ಲಿ ಬೇಕಾದ್ರೆ ನೀವು ಕಸ್ಟಡಿಗೆ ಕೇಳ್ಕೊಳ್ಳಿ ಅಂತ ಒಂದು ಆದೇಶವನ್ನ ಜಡ್ಜ್ ಕೊಟ್ಬಿಟ್ಟು 14 ದಿನಗಳ ಕಾಲ ಸದ್ಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಈಗಾಗಲೇ ಆರ್ಡರ್ ಮಾಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರ ಮನೆಯಿಂದ ನೇರವಾಗಿ ಮೈಸೂರಿನ ಜೈಲ್ಗೆ ಹೋಗ್ತಾರೆ. ಮೈಸೂರಿನ ಜೈಲ್ಗೆ ಹೋಗ್ಬಿಟ್ಟು ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಬಹುತೇಕ ರಾತ್ರಿ ಆತ ಜೈಲಿನಲ್ಲೇ ಕಳೆಯುವಂತ ಅಗತ್ಯತೆ ಇರುವಂತದ್ದು. ಒಂದು ವೇಳೆ ಏನಾದ್ರೂ ಸೋಮವಾರ ಅಗತ್ಯತೆ ಇದ್ದು ಏನಾದ್ರೂ ಪೊಲೀಸರು ನಮಗೆ ಒಂದು ಕಸ್ಟಡಿಗೆ ಕೊಡಿ ಅಂತ ಏನಾದ್ರೂ ಮನವಿ ಮಾಡಿಕೊಂಡಂತ ವೇಳೆಯಲ್ಲಿ ಬಹುತೇಕ 15 ದಿನ ಕೇಳಿದ್ರೆ ಒಂದು ವೇಳೆ 14 ದಿನ ಆಗಿರ್ಬೋದು, 1 ವಾರದ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಪೊಲೀಸರು ಸೋಮವಾರ ಅವನು ಕಸ್ಟಡಿಗೆ ಕೇಳುವಂತ ಟೈಮ್ ನಲ್ಲಿ ಯಾವ ಒಂದು ಗ್ರೌಂಡ್ಸ್ ನ ಆಧಾರದ ಮೇಲೆ ಕಸ್ಟಡಿಗೆ ಕೇಳ್ತಾರೆ, ಏನೆಲ್ಲ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಬೇಕಾಗಿದೆ, ಏನೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕಾಗಿದೆ ಅನ್ನುವಂಥದ್ದು ಯಾವ ಗ್ರೌಂಡ್ಸ್ ಮೇಲೆ ಕೇಳ್ತಾರೋ ಆ ಗ್ರೌಂಡ್ಸ್ ನ ಮೇಲೆ ಎಷ್ಟು ದಿನಗಳು ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಬಹುತೇಕ ಸೋಮವಾರ ಫೈನಲ್ ಆಗುತ್ತೆ. ಚೈತ್ರ, ಓಕೆ, ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಮಂತ್ರಾಲಯದಲ್ಲಿ ಸ್ಯಾಂಟ್ರೋ ರವಿ ಆಪ್ತ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಟ್ರೋ ಆಪ್ತ ಲಕ್ಷ್ಮೀಶ್ ಬಂಧನದ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಡಿಸೆಂಬರ್ 12ರಂದು ಮಂತ್ರಾಲಯಕ್ಕೆ ಬಂದಿದ್ದ ರವಿ ಆಪ್ತ ಲಕ್ಷ್ಮೀಶ್ ವೈಟ್ ಬೋರ್ಡ್ ಇಂಡಿಕಾ ಕಾರ್ನಲ್ಲಿ ಲಕ್ಷ್ಮೀಶ್ ಬಂದಿದ್ದ. ಮಂತ್ರಾಲಯದ ಸದ್ಗುರು ಲಾಡ್ಜ್ ನಲ್ಲಿ ಲಕ್ಷ್ಮೀಶ್ ತಂಗಿದ್ದ.
ಸದ್ಗುರು ಲಾಡ್ಜ್ ನಲ್ಲಿ 2 ರೂಮ್ ಪಡೆದಿದ್ದ ಲಕ್ಷ್ಮೀಶ್ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಇದೀಗ ಸ್ಯಾಂಟ್ರೋ ರವಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾದ್ರು. ಬಟ್ ಈ ಆಪ್ತ ಯಾರು? ಈ ಆಪ್ತ ಲಕ್ಷ್ಮೀಶ್ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರ್ಲಿಲ್ಲ. ಬಟ್ ಇದೀಗ ಪೊಲೀಸರು ಯಾವ ರೀತಿ ಕಾರ್ಯಾಚರಣೆ ನಡೆಸಿ ಲಕ್ಷ್ಮೀಶ್ ಅನ್ನುವಂತರ ಬಂಧಿಸಿರುವಂತದ್ದು. ಸೊ ಯಾವೆಲ್ಲ ಆಂಗಲ್ ನಲ್ಲಿ ತನಿಖೆ ಮಾಡ್ತಿದ್ದಾರೆ? ಈತ ಯಾರು, ಅವನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗಿದೆಯಾ? ಮೂಡಿಸಿ ಪೊಲೀಸರಿಗೆ ತಲೆನೋವಾಗಿದ್ದಂತಹ ಸ್ಯಾಂಟ್ರೋ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ಪೊಲೀಸರಿಂದಲೇ ಬಿಗ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ರಾಯಚೂರು ಪೊಲೀಸರ ಒಂದು ತೀವ್ರ ಕಾರ್ಯಾಚರಣೆಯಿಂದ ಮತ್ತು ತನಿಖೆಯಿಂದ ಇವತ್ತು ಸ್ಯಾಂಟ್ರೋ ರವಿ ಬಂಧನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೇ 12ರಂದು ಸ್ಯಾಂಟ್ರೋ ರವಿಯ ಆಪ್ತ ಮತ್ತು ವಕೀಲ ಈ ಸ್ಯಾಂಟ್ರೋ ರವಿ ಯಾರಿಂದ ಇವತ್ತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ನೋ ಆ ವ್ಯಕ್ತಿಯನ್ನ ಇವತ್ತು ಪೊಲೀಸರು ಒಂದು ಟ್ರ್ಯಾಕ್ ಗೆ ಒಳಪಡಿಸ್ತಾರೆ. ಲಕ್ಷ್ಮೀಶ್ ಮತ್ತು ಚೇತನ್ ಅಂತಕ್ಕಂಥ ಈ ವ್ಯಕ್ತಿ ಏನಿದ್ದಾರೆ, ಈ ವ್ಯಕ್ತಿ ಸ್ಯಾಂಟ್ರೋ ರವಿಯ ವಕೀಲರಾಗಿರ್ತಾರೆ. ಇವರ ಮೂಲಕವೇ ಏನು ಇವತ್ತು ನಿರೀಕ್ಷಣಾ ಜಾಮೀನಿಗೆ ಸ್ಯಾಂಟ್ರೋ ರವಿ ಅರ್ಜಿಯನ್ನ ಸಲ್ಲಿಸಿರ್ತಾನೆ ಕೋರ್ಟ್ಗೆ. ಅದಲ್ಲದೆ ಈತ ಲಕ್ಷ್ಮೀಶ್ ಇದ್ದಾರೆ, ಈ ಒಂದು ವಕೀಲನಾಗಿದ್ರು ಕೂಡ ಜೊತೆಗೆ ಈ ಒಂದು ಸ್ಯಾಂಟ್ರೋ ರವಿಯ ಆಪ್ತ ಬಳಗದಲ್ಲೂ ಕೂಡ ಗುರುತಿಸಿಕೊಂಡಿರ್ತಾರೆ. ಹಾಗಾಗಿ ಸ್ಯಾಂಟ್ರೋ ರವಿಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಒಂದಷ್ಟು ಜನರ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನ ಇರಿಸಿರ್ತಾರೆ ಚೈತ್ರ. ಹಾಗಾಗಿ ಬೆಂಗಳೂರಿನ ಪೊಲೀಸ್ ವಲಯ ಏನಿದೆ ಅಲ್ಲಿಂದ ಉನ್ನತ ಮೂಲಗಳ ಮಾಹಿತಿಯನ್ನ ಆಧರಿಸಿ ಸ್ಯಾಂಟ್ರೋ ರವಿಯ ಆಪ್ತ ಲಕ್ಷ್ಮೀಶ್ ಮಂತ್ರಾಲಯಕ್ಕೆ ಬಂದಿದ್ದಾನೆ, ಮಂತ್ರಾಲಯದಲ್ಲಿ ತಂಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಆಧರಿಸಿ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ನಿಖಿಲ್ ಬಿ ಅವರು ಕಾರ್ಯಪ್ರವೃತ್ತರಾಗಿ ಸರಿಸುಮಾರು 30 ಜನರ ಒಂದು ಪೊಲೀಸರ ತಂಡವನ್ನ ತೆಗೆದುಕೊಳ್ತಾರೆ. ಯಾರೊಬ್ಬರು ಕೂಡ ಅವರಲ್ಲಿರ್ತಕ್ಕಂಥ ಮೊಬೈಲ್ಗಳನ್ನ ಯಾರು ಕೂಡ ಆನ್ ಮಾಡೋ ಹಾಗಿಲ್ಲ, ಅಂದ್ರೆ ಸ್ವಿಚ್ ಆಫ್ ಮಾಡಬೇಕು. ಈ ಒಂದು ಕಾರ್ಯಾಚರಣೆಯ ವಿಚಾರ ಯಾವ ರೀತಿಯಾಗಿಯೂ ಕೂಡ ಬಹಿರಂಗಗೊಳ್ಳಬಾರದು, ಗುಪ್ತವಾಗಿರ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಫ್ತಿಯಲ್ಲಿ ಮಂತ್ರಾಲಯಕ್ಕೆ ತೆರಳಿರ್ತಾರೆ ಪೊಲೀಸರು. ಆ ಒಂದು ಸಂದರ್ಭದಲ್ಲಿ ಸ್ಯಾಂಟ್ರೋ ರವಿಯ ಆಪ್ತ ಎನಿಸಿಕೊಂಡಿರ್ತಕ್ಕಂಥ ಈ ಲಕ್ಷ್ಮೀಶ್ ಸದ್ಗುರು ಎನ್ನುವಂತಹ ಒಂದು ಲಾಡ್ಜ್ ಒಂದರಲ್ಲಿ 107 ಮತ್ತು 202 ಸಂಖ್ಯೆಯಲ್ಲಿ ಇವತ್ತು ಆ 2 ರೂಮ್ಗಳನ್ನ ತೆಗೆದುಕೊಂಡಿರ್ತಾನೆ ಚೈತ್ರ. 2 ರೂಮ್ ತೆಗೆದುಕೊಳ್ತಕ್ಕಂತ ಸಂದರ್ಭದಲ್ಲಿ ಆ ಲಕ್ಸುರಿಯಲ್ಲಿ ಲಕ್ಷ್ಮೀಶ್ ವಕೀಲರು ಅಂತಕ್ಕಂತ ಒಂದು ಹೆಸರನ್ನ ಮೆನ್ಷನ್ ಮಾಡಿರ್ತಾನೆ. ಹಾಗಾಗಿ ಪೊಲೀಸರು ಸರ್ಪಗಾವಲಿನಲ್ಲಿ ಇವತ್ತು ಆ ಲಾಡ್ಜ್ಗೆ ತೆರಳಿದಂತ ಪೊಲೀಸರು ಲಕ್ಷ್ಮೀಶನನ್ನ ಕುಟುಂಬ ಸಮೇತ ಬಂದಂತ ಲಕ್ಷ್ಮೀಶ ರಾಯರ ದರ್ಶನವನ್ನ ಪಡೆಯೋದಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆತನನ್ನ ದರ್ಶನ ಪಡೆಯೋದಕ್ಕೆ ಬಿಡ್ತಾರೆ. ತದನಂತರ ರೂಮಿಗೆ ಬಂದು ಸೇರಿರ್ತಕ್ಕಂಥ ಲಕ್ಷ್ಮೀಶನನ್ನ ಇವತ್ತು ರೂಮ್ ನಿಂದ ಹೊರಗಡೆ ಬರ್ತಕ್ಕಂಥ ವೇಳೆ ರಾಯಚೂರಿನ SP ನಿಖಿಲ್ ಬಿ ಅವರು ಲಾಕ್ ಮಾಡ್ತಾರೆ. ಹೀಗಾಗಿ ಈ ಒಂದು ಪ್ರಕರಣ ಏನಿದೆ ಸ್ಯಾಂಟ್ರೋ ರವಿಯ ಬಂಧನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದೇ ರಾಯಚೂರು ಪೊಲೀಸರಿಂದ. ಯಾವಾಗ ಲಕ್ಷ್ಮೀಶ ಪೊಲೀಸರಿಗೆ ಲಾಕ್ ಆಗ್ತಾನೋ ಆತನನ್ನ ವಿಚಾರಣೆಗೊಳಪಡಿಸಿದಂತ ಸಂದರ್ಭದಲ್ಲಿ ತನ್ನ ಸ್ನೇಹಿತರಾಗಿರ್ತಕ್ಕಂಥ ಇನ್ನೋರ್ವ ಕೆಲವು ವ್ಯಕ್ತಿಗಳ ಜೊತೆ ಅಂದ್ರೆ ಗುಜರಾತ್ ಅಲ್ಲಿ ಇರ್ತಕ್ಕಂಥ ಮತ್ತೊಂದು ಆಪ್ತ ಬಳಗದ ಜೊತೆಗೆ ಆತ ಅಲ್ಲಿದ್ದಾನೆ ಅಂತಕ್ಕಂಥ ಖಚಿತ ಮಾಹಿತಿಯನ್ನ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಅವರು ಬೆಂಗಳೂರಿನ ಪೊಲೀಸರಿಗೆ ನೀಡುತ್ತಾರೆ. ತದನಂತರದಲ್ಲಿ ಓಕೆ, ಧನ್ಯವಾದಗಳು ವಿಶ್ವನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.